ರಿಕನ್ಸಿಲೇಷನ್ ಖಜಾನೆ 2ರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದು K2 ಲಾಗಿನ್ ಆಗಿ ಡೆಪಾಸಿಟ್ ಸೂಪರಿಂಟ್ ಲಾಗಿನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ನಂತರ ಪಾತ್ ನೋಡ್ಕೊಳ್ಳಿ, ರಿಕನ್ಸಿಲೇಷನ್ ಬರುತ್ತೆ. ಇಲ್ಲಿ ನಾವು ನೋಡಬೇಕಾಗಿರೋದು ಈ ನಂಬರ್, ಈ ರೀಕ್ರಿಯೇಷನ್ ಐ ಡಿ ಅಂತ ಐತಲ್ಲ. ಸೊ ಈ ರೀಕ್ರಿಯೇಷನ್ ಐ ಡಿನ ನಾವು ರಿಜಿಸ್ಟ್ರಲ್ಲಿ ಬರ್ಕೊಬೇಕಾಗುತ್ತೆ, ಆ ನಂಬರು. ಮತ್ತು ಇಲ್ಲಿ ಮಂತ್ ಕೂಡ ಬರುತ್ತೆ, ಮಂತ್ ಮತ್ತು ಇಯರು. ನಾವು ಹಿಂದೆ ತಿಂಗಳದು ಈ ತಿಂಗಳಲ್ಲಿ ಮಾಡಬೇಕಾಗುತ್ತೆ. 1ನೇ ತಾರೀಕಿಂದ ಇದು ಅವಕಾಶ ಬಂದಿರುತ್ತೆ. ಅಂದರೆ ನೆಕ್ಸ್ಟು ಚೆಕ್ ಮಾಡಬೇಕಾಗಿರೋದು ಈ 2ನೇ ಕಾಲಮ್ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಡೆಪಾಸಿಟ್. ಇಲ್ಲಿರುತ್ತೆ ನೋಡಿ, ಇಲ್ಲಿ ನಿಮ್ಮದು K2 ಏನು ಡೆಪಾಸಿಟ್ ಅಕೌಂಟ್ ನಂಬರ್ ಇರುತ್ತೆ ಅದು ಇಲ್ಲಿ ಬಂದಿರುತ್ತೆ. ಅದೇನು ಡಿಡಕ್ಷನ್ ಮಾಡಿರ್ತೀರ ಆ ಅಮೌಂಟ್ ಕೂಡ ಬರುತ್ತೆ. ಇದನ್ನೆಲ್ಲ ಪ್ಲಸ್ ಮಾಡ್ಕೊಳ್ಳಿ. ಇಲ್ಲಿ ಜನರೇಟ್ ಕೊಡಿ, ಇಲ್ಲಿ ಬರುತ್ತೆ ಎಷ್ಟು ಅಮೌಂಟ್ ಡಿಡಕ್ಷನ್ ಆಗಿದೆ ಅಂತ. ಟ್ರೆಜರಿಯಿಂದ ಅಪ್ರೂವ್ ಆಗಿರೋ ಬಿಲ್ ಅಮೌಂಟು ಇಲ್ಲಿ ಬಂದಿರುತ್ತೆ. GST ಡಿಡಕ್ಷನ್ ಆಗಿರುತ್ತಲ್ಲ, ಸೊ ಆ ಅಮೌಂಟು ಇಲ್ಲಿ. ಇದನ್ನೆಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಮೌಂಟ್ ಬರುತ್ತೆ ನೋಡಿ. ಈ ಅಮೌಂಟು ನಿಮ್ಮ ಆಫೀಸಲ್ಲಿ ಹಿಂದಿನ ತಿಂಗಳೇನಿರುತ್ತೆ ಅದು ಇಲ್ಲಿ ಡಿಡಕ್ಷನ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ನೀವು ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಇದು ನೆಕ್ಸ್ಟು ಫಾರ್ವರ್ಡ್ ಆಗಿರುತ್ತೆ. ಇಲ್ಲಿ ಮತ್ತೆ ರೋಲ್ ನಿಮಗೆ ಡೆಪಾಸಿಟ್ ಅಡ್ಮಿನಿಸ್ಟ್ರೇಟರ್ ಬರುತ್ತೆ, ಅಲ್ಲಿ ನಿಮಗೆ ಫಾರ್ವರ್ಡ್ ಆಗಿರುತ್ತೆ. ನೀವು ಇಲ್ಲಿ ಜಸ್ಟ್ ಏನಿಲ್ಲ ಅದನ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಅಷ್ಟೇ. ಇಲ್ಲೂ ಕೂಡ ನೀವು ಏನು ಅಮೌಂಟು ಕಟ್ಟಾಗಿರುತ್ತೆ ಅದನ್ನು ಇಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ. ಜಸ್ಟ್ ಅಪ್ರೂವ್ ಅಂತ ಬರುತ್ತೆ, ಜಸ್ಟ್ ಅಪ್ರೂವ್ ಕೊಟ್ಟರೆ ನಿಮಗೆ ಇದು ಬಿಲ್ ಸಕ್ಸಸ್ಫುಲ್ ಆಗಿರುತ್ತೆ. ಇದು ನಿಮಗೆ ಇದು ಟ್ರೆಜರಿನಲ್ಲಿ ನೆಕ್ಸ್ಟು ಅಪ್ರೂವ್ ಆಗುತ್ತೆ. ಅಲ್ಲಿ ನಿಮಗೆ ಓಕೆ ಅಂತ ಕೊಡ್ತಾರೆ. ಅಲ್ಲಾದಮೇಲೆ ನಿಮಗೆ ಬಿಲ್ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ನೀವು ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ಕೇಸ್ ವರ್ಕರ್ ಲಾಗಿನ್ನಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ನೀವು ಇಲ್ಲೇನು ಕೇಸ್ ವರ್ಕರ್ ಇರ್ತಾರೆ ಅವ್ರ ಕೇಸ್ ವರ್ಕರ್ ಲಾಗಿನ್ ಆಗಬೇಕಾಗುತ್ತೆ. ಕೇಸ್ ವರ್ಕರ್ ಲಾಗಿನ್ನಲ್ಲಿ ನೀವು ಜಸ್ಟು ಪಾತು ಪ್ರಿಪ್ರೇಷನ್ ಆಫ್ ಡ್ರಾಫ್ಟ್ ಬಿಲ್ ಅಂತ ಬರುತ್ತೆ. ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ, ಅಂದರೆ ನಿಮ್ಗೆ ಅಪ್ರೂವ್ ಮಾಡಿದಾರಾ ಇಲ್ವಾ ಅನ್ನೋದು ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಡೆಪಾಸಿಟ್ ಅಕೌಂಟ್ ನಂಬರ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಹೆಡ್ ಆಫ್ ಅಕೌಂಟ್ಗಳು ತೊಗೋಬೇಕಾಗುತ್ತೆ. ನೀವು ಬಿಲ್ ಇಟ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ಅಂದರೆ ಈಸಿ ಆಗುತ್ತೆ. ಅಂದರೆ ನೀವು ಏನು ಹಿಂದಿನ ತಿಂಗಳಲ್ಲೇ GST ಡಿಡಕ್ಷನ್ ಆಗೋ ಬಿಲ್ಗಳಿರುತ್ತೆ ನಿಮ್ಮ ಆಫೀಸಲ್ಲಿ, K2 ಮುಖಾಂತರ ಮಾಡಿರೋದು, ಅಲ್ಲ ಡಿಡಕ್ಷನ್ ಮಾಡಿರೋ ಬಿಲ್ಗಳು ತೊಗೊಂಡ್ರೆ ನಿಮ್ಗೆ ಹೆಡ್ ಆಫ್ ಅಕೌಂಟ್ ಅಲ್ಲೇ ಸಿಗುತ್ತೆ. ಸಪೋಸ್ ಗೊತ್ತಾಗಿಲ್ಲ ಅಂತಂದಾಗ ನಾವು ಪ್ರತಿಯೊಂದು ಹೆಡ್ ಆಫ್ ಅಕೌಂಟು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಬರಬೇಕಾಗುತ್ತೆ. ಇವಾಗ ನಾನು ಒಂದೊಂದೇ ಹೆಡ್ ಆಫ್ ಅಕೌಂಟ್ ಚೆಕ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಡಿಡಕ್ಷನ್ ಆಗಿರೋವಂಥದ್ದು ಇದು. ಸಪೋಸ್ ಏನಾಗುತ್ತೆ ಅಂದರೆ ಕೆಲವೊಂದು ಆಫೀಸಲ್ಲಿ ಡಿಡಕ್ಷನ್ ಮಾಡಿದರೂ ಕೂಡ ನೆಕ್ಸ್ಟು ಏನು ಅದನ್ನು ಸ್ಟೆಪ್ ಮಾಡದೆ ಅದೇ ರೀತಿ ಬಿಟ್ಟಿದ್ರೆ ಅದು ಕೂಡ ಫೈನ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಾವು GST ರೀಕನ್ಸಿಲೇಷನ್ ಮಾಡಿ GST ಲಾಗಿನ್ನಲ್ಲಿ ನಾವು ಅದನ್ನು ಅಪ್ರೂವ್ ಮಾಡಿಲ್ಲ ಅಂತಂದರೆ ನಾವು ಅದನ್ನು ತಕ್ಷಣಕ್ಕೆ ಬಿಲ್ ಮಾಡಿ ನಾವು ಅಮೌಂಟನ್ನ ನಾವು ಗೌರ್ಮೆಂಟ್ಗೆ RBIಗೆ ರೆಮಿಟ್ ಮಾಡಿಲ್ಲ ಅಂತಂದರೆ ನಮಗೆ ಬಿಲ್ಗೆ ನಾವು ಸಬ್ಮಿಟ್ ಮಾಡಿ GST R7 ಮಾಡಬೇಕಾದ್ರೆ ಫೈನ್ ಕಟ್ಟಬೇಕಾಗುತ್ತೆ. ಹಿಂದಿನ ತಿಂಗಳದು ನಾವು ನೆಕ್ಸ್ಟ್ ತಿಂಗ್ಳಿಗೆ ಮಾಡೋಣ ಅಂತಂದರೆ
ಮೊದಲಾಗಿದ್ದರೆ ಹೆಂಗೆ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಇವಾಗ ಹಂಗಿರಲ್ಲ. ಆ ಅಮೌಂಟನ್ನ ನಾವು ಅದೇ ತಿಂಗಳು ಮಾಡೋದ್ರಿಂದ ಸೊ ನಾವು ಹಿಂದಿನ ತಿಂಗ್ಳಿಗೆ ಮಾಡಬೇಕಾಗಿರೋದನ್ನೆಲ್ಲ ಮುಂದಿನ ತಿಂಗಳು ಮಾಡ್ಕೊಂಡು ಹೋದರೆ ಸೊ ಅದಕ್ಕೆ ನಮಗೆ ಫೈನ್ ಅಂತ ಬರುತ್ತೆ. ಆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು, ಎವ್ರಿ 1 to 10 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಾವು ಅಷ್ಟು ಬಿಲ್ ಮಾಡಿ ಕಳಿಸ್ಬಿಡ್ಬೇಕು. ಕಳಿಸಿ ಅದನ್ನು RBIಗೆ ರೆಮಿಟ್ ಮಾಡಿದ್ರೆ ಸೊ ಏನೂ ತೊಂದರೆ ಇರಲ್ಲ, ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಕೈಯಿಂದ ಕಟ್ಟಬೇಕಾಗುತ್ತೆ. ಅದು ಆ್ಯಕ್ಚುಲಿ DDO ಕಟ್ಟಬೇಕಾಗುತ್ತೆ. ಕೇಸ್ ವರ್ಕರ್ಗೂ ಬರುತ್ತೆ. 60-40 ಅಂತ ಆ ಅಮೌಂಟ್ ಇರುತ್ತೆ, ಏನಿರುತ್ತೆ ಅದನ್ನು ಡಿವೈಡ್ ಮಾಡ್ತಾರೆ. ಸೊ ಕೆಲವೊಂದು ಕಡೆ ಎಲ್ಲ ಕೇಸ್ ವರ್ಕರೇ ಮಾಡಬೇಕಾಗಿರೋದ್ರಿಂದ ತಪ್ಪನ್ನ ಅವರೇ ವಹಿಸಿ ಮಾಡಬೇಕಾಗುತ್ತೆ. 1ನೇ ತಾರೀಕಲ್ಲೇ ನಾವು ಏನು ರೀಕನ್ಸಿಲೇಷನ್ ಮಾಡಿ ಟ್ರೆಜರಿಗೆ ಕಟ್ಟಿ ಟ್ರೆಜರಿಯಿಂದ ಅಪ್ರೂವ್ ಮಾಡಿ ಬಿಲ್ಲು ಕೂಡ ನಾವು ಅದೇ ಟೈಮಲ್ಲೇ ಮಾಡಬೇಕು. ಬಿಲ್ ಮಾಡಿ ಬಿಲ್ನ ಪಾಸ್ ಮಾಡಿ ನಂತರ ಪಾಸ್ ಮಾಡಾದಮೇಲೆ ನಾವು ಬಿಲ್ಲು UTR ನಂಬರ್ ಬರೋ ಗಂಟೆ ವೇಟ್ ಮಾಡಿ. ಬಂದ ತಕ್ಷಣ ನಿಮ್ಗೆ ಆ ಅಮೌಂಟು ನಿಮ್ಮ ಏನು GST ಲಾಗಿನ್ ಕೊಟ್ಟಿರ್ತಾರೆ, ನಿಮ್ಮ ಕಚೇರಿಗೆ ಸಂಬಂಧಪಟ್ಟಂಗೆ ನಿಮಗೆ GST ಲಾಗಿನ್ ಅಂತ ಇರುತ್ತೆ. ಆ ಲಾಗಿನ್ನ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಅದರಲ್ಲಿ ನಿಮಗೆ ಕ್ಯಾಶ್ ಲೆಡ್ಜರಲ್ಲಿ ಯಾವಾಗಲೂ 0 ಇರಬೇಕು. ನಿಮ್ಗೇನಾದರೂ ಅದು 0 ಇಲ್ಲದೆ ಏನಾದರೂ ಅಮೌಂಟ್ ಉಳ್ಕೊಂಡಿದ್ರೆ ಅದನ್ನು ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ನಾನು ಒಂದೊಂದೇ ಡೆಪಾಸಿಟ್ ಹೆಡ್ ಆಫ್ ಅಕೌಂಟ್ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲಾದರೂ ಯಾವುದಕ್ಕಾದ್ರೂ ಬಿಲ್ ಆಗಿದೆ ಅಂತ. ಸೊ ನಮ್ಮ ಇದರಲ್ಲಿ ಜಾಸ್ತಿ ಏನು ಬರಲ್ಲ. ಸೊ ಚೆಕ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಇಲ್ಲ. ಇದರಲ್ಲೂ 0 ಇದೆ. ಇದು ಪ್ರೋಸೆಸ್ ಈಸಿ ಇದೆ, ಬಟ್ ಕೆಲವೊಂದು ಆಫೀಸಲ್ಲಿ ಮಾಡ್ತಾ ಇಲ್ಲ. ಇದು ಕಂಪಲ್ಸರಿ ಇರುತ್ತೆ. GST ಡಿಡಕ್ಷನ್ ಯಾವ ಆಫೀಸಲ್ಲಿ ಮಾಡ್ತೀರಾ ಸೊ ಎಲ್ಲ ಆಫೀಸಲ್ಲೂ ಕೂಡ ಕೊಟ್ಟಿರ್ತಾರೆ. ಮಲ್ಟಿಪಲಲ್ಲಿ ತೊಗೊಂಡೆ ನಾನು. ಇಲ್ಲಿ DDO ಕೋಡ್ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲ ಅಮೌಂಟ್ ಬಂದಿದೆ ನೋಡಿ. ನಾವು ರೀಕನ್ಸಿಲೇಷನ್ ಮಾಡಬೇಕಾದಾಗ ಏನು ಅಮೌಂಟ್ ಇದೆ ಅದು ಇಲ್ಲಿ ಬಂದಿರುತ್ತೆ. ನಾವು ಇದನ್ನು ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಸಪೋಸು ಅಲ್ಲಿ ನೀವು ನಿಮ್ಮ ಆಫೀಸ್ದು ಏನು ನಂಬರ್ ಕೊಟ್ಟಿರ್ತಾರೆ ಅದೇನೋ ಬೇರೆ ಆಫೀಸಲ್ಲಿ ಒಂದು ನಂಬರ್ ಚೇಂಜ್ ಆಯಿತು ಅಂತಂದರೆ ಆ ಅಮೌಂಟ್ ನಿಮ್ಮ ಆಫೀಸಿಗೆ ಬಂದಿರ್ತಾರೆ. ಸೊ ಬಿಲ್ ತೊಗೊಂಡು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಸೆಲೆಕ್ಟ್ ಹಾಕಿದ್ದೀನಿ. ಕ್ಲೈಮ್ ಟೈಪು ನಿಮಗೆ ರೀಫಂಡ್ ಆಫ್ ಡೆಪಾಸಿಟ್ ಅಂತ ಇದೆ. ಇಲ್ಲಿ ನಿಮಗೆ ರೆಸಿಪಿಯೆಂಟ್ ID ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈಗ ಇದು ಬಿಲ್ ಅಂದರೆ ನಿಮಗೆ ಟ್ರೆಜರಿಲಿ ಅಪ್ರೂವ್ ಆಗಿದೆ. ಇಲ್ಲಿ ನಿಮ್ಗೆ ಅಪ್ರೂವ್ ಆದಮೇಲೆ ನೀವು ಇಲ್ಲೇನು ಮಾಡಬೇಕು, ರೆಸಿಪಿಯೆಂಟ್ ID ಕ್ರಿಯೇಟ್ ಮಾಡ್ಕೋಬೇಕು.
ನಿಮಗೆ ಇಲ್ಲಿ ಅಕೌಂಟ್ ನಂಬರ್ ಅಂತ ಬರೋದು, ನೀವು ಚಲನ್ ಕ್ರಿಯೇಟ್ ಮಾಡಬೇಕು ಫಸ್ಟು. ಆ ಚಲನಲ್ಲಿ ಸಿ ಪಿನ್ ನಂಬರ್ ಅಂತ ಬರುತ್ತೆ, ಅದೇ ನಿಮಗೆ ಆರ್ ಬಿ ಐ ಅಕೌಂಟ್ ನಂಬರಾಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಅಕೌಂಟ್ ನಂಬರ್ ಅಂತ ತೊಗೋಬೇಕಾಗುತ್ತೆ ನಾವು. ನೆಕ್ಸ್ಟ್ ಇಲ್ಲಿ ನಾವು ಜಿ ಎಸ್ ಟಿ ಲಾಗಿನ್ ಆಗೋಣ. ಇಲ್ಲಿ ನಾನು ಜಿ ಎಸ್ ಟಿ ಲಾಗಿನ್ ಆಗ್ತಾಯಿದ್ದೀನಿ. ಈಗ ಜಿ ಎಸ್ ಟಿ ಲಾಗಿನ್ ಆಗಿ ಕ್ಯಾಪ್ಚರ್ ಹಾಕೋಣ. ಇಲ್ಲಿ ನೀವು ಚಲನ್ ನಂಬರ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಲಾಗಿನ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಕೂಡ ಇರುತ್ತೆ ನಿಮಗೆ ಚಲನ್ ಕ್ರಿಯೇಟ್ ಅಂತ. ಇಲ್ಲಾಂದರೆ ಸರ್ವಿಸಲ್ಲಿ ಹೋದರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ರಿಟರ್ನ್ಸಲ್ಲಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ನಿಮ್ಮ ರಿಟರ್ನ್ ಡ್ಯಾಶ್ಬೋರ್ಡ್ ಅಂತ ಇದೆ. ಕ್ರಿಯೇಟ್ ಚಲನ್ ತೊಗೊಂಡ್ರೆ ಅಲ್ಲಿ ಸರ್ವರ್ ಸ್ಲೋ ಇದೆ. ಲಾಗೌಟ್ ಆಯಿತು, ಮತ್ತೆ ಲಾಗಿನ್ ಆಗೋಣ. ಇಲ್ಲಿ ಕ್ರಿಯೇಟ್ ಚಲನ್ ಅಂತ ಇದೆ, ತಗೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಇರುತ್ತೆ ನೋಡಿ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಇಲ್ಲಿ ಅಮೌಂಟ್ ಏನು ಬಂದಿದೆ ಅಲ್ಲಿ, ಆ ಅಮೌಂಟ್ನ ನೀವು ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕಾಗುತ್ತೆ. 2908 ಇದೆ, ಡಿವೈಡೆಡ್ ಬೈ 2 ಮಾಡ್ತೀನಿ. 1454 ರೂಪಾಯಿ. ಇದನ್ನು ನೀವು ಸ್ಟೇಟ್ ಮತ್ತು ಸೆಂಟ್ರಲ್ ತೊಗೋಬೇಕು. ಸಿ ಜಿ ಎಸ್ ಟಿಗೂ ಅರ್ಧ. ನೆಕ್ಸ್ಟ್ ಕರ್ನಾಟಕ, ಇಲ್ಲಿ ಐ ಜಿ ಎಸ್ ಟಿ ಅಂತೆಲ್ಲ ಇರುತ್ತೆ. ನೀವು ಸ್ಟೇಟ್ ಚೇಂಜ್ ಆದರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ F2 RTGS ಅಂತ ತೊಗೋಬೇಕು. ಇಲ್ಲಿ ನೀವು ಆರ್ ಬಿ ಐ ಅಂತ ಟೈಪ್ ಮಾಡಿ, ಅದೇ ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದಿಷ್ಟು ಆದಮೇಲೆ ನಿಮ್ಗೆ ಅಲ್ಲಿ ಜನ್ರೇಟ್ ಅಂತ ಕೊಟ್ಟರೆ ನಿಮಗೆ ಚಲನ್ ಇಲ್ಲಿ ಜನ್ರೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಿಂಟ್ ತೊಗೋಬೇಕಾಗುತ್ತೆ. ನೀವು 2 ಕಾಪಿ ಪ್ರಿಂಟ್ ತೊಗೊಳ್ಳಿ, ಒಂದು ಟ್ರೆಜರಿಗೆ, ಇನ್ನೊಂದು ಆಫೀಸ್ ಕಾಪಿಗೆ. ಬಿಲ್ ಜೊತೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನಿವಾಗ ಇದನ್ನು 2 ಕಾಪಿ ತೊಗೊಳ್ತಾ ಇದ್ದೀನಿ. ಪ್ರಿಂಟ್ ತೊಗೊಂಡೆ.
ಇಲ್ಲಿ ಸಿ ಪಿನ್ ಅಂತ ಇದೆ ನೋಡಿ, ಇದೇ ನಿಮ್ಮ ಅಕೌಂಟ್ ನಂಬರ್ ಇರುತ್ತೆ. ಚಲನ್ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ 18/4/2024. ಕ್ರಿಯೇಟ್ ಮಾಡಿದ ದಿನದಿಂದ ಒಂದಿಷ್ಟು ದಿನ ಅಂತ ಕೊಡ್ತಾರೆ, ಅಷ್ಟು ದಿನದೊಳಗಡೆ ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನಾವು ರೆಸಿಪೆಂಟ್ ಐಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು K2 ಲಾಗಿನ್ ಆಗೋಣ. ಇಲ್ಲಿ ರೋಲ್ ಚೇಂಜ್ ಮಾಡ್ತೀನಿ ಇವಾಗ ಸೂಪರ್ಡೆಂಟ್ ಲಾಗಿನ್ಗೆ. ಸೂಪರಿಂಟೆಂಡೆಂಟ್ ಲಾಗಿನ್ ಆಗಿ ಸರ್ಚ್ ಆ್ಯಂಡ್ ಮಾಡಿಫೈಗೆ ಹೋಗ್ತೀನಿ ನಾನು. ಯಾಕೆಂದರೆ ನಾವು ಈಗಾಗಲೇ ನಾನು ಪ್ರತಿ ತಿಂಗಳಲ್ಲೂ ನಾನು ಕ್ರಿಯೇಟ್ ಮಾಡ್ಕೊಬಂದಿರೋದ್ರಿಂದ ಹೊಸ್ದಾಗಿ ಏನಾದರೂ ಮಾಡ್ಬೇಕಾದ್ರೆ 10 ಮಾಡಿ, ರೆಸಿಪೆಂಟ್ ಐ ಡಿ ಕೋಡು 10 ಇರಲಿ. ನಾನು ಈಗಾಗಲೇ ಮಾಡಿದ್ದೀನಿ, ಸೊ ಅದನ್ನೇ ನಾನು ಮಾಡಿಫೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪ್ರತಿ ತಿಂಗಳೂ ಚೇಂಜ್ ಮಾಡೋದೇನೋ, ಅದರಲ್ಲಿ ಅಕೌಂಟ್ ನಂಬರನ್ನು ಚೇಂಜ್ ಮಾಡ್ಕೊತೀನಿ, ಸಿ ಪಿನ್ ನಂಬರಲ್ಲಿ ಏನಿದೆ ಅದನ್ನು ಮಾತ್ರ ನಾನು ಚೇಂಜ್ ಮಾಡ್ತೀನಿ. ಹಂಗಾಗಿ ರೆಸಿಪೆಂಟ್ ಐ ಡಿ ನಂಬರ್ನ ನಾನು ಹಿಂದೆ ಏನಿದೆ ಅದನ್ನು ಇಲ್ಲಿ ಕೊಟ್ಟು ಅದನ್ನು ಮಾತ್ರ ಮಾಡಿಫೈ ಮಾಡ್ತೀನಿ. ಇದನ್ನು ಸರ್ಚ್ ತೊಗೊತೀನಿ. ಇಲ್ಲಿ ನಾನು ಅದನ್ನು ಮಾಡಿಫೈ ಮಾಡ್ಕೊತೀನಿ. ಇದೆಲ್ಲ RBIಗೆ ಇರುತ್ತೆ, ಇದೇನು ಚೇಂಜ್ ಆಗೋಲ್ಲ. ಈ ಅಕೌಂಟ್ ನಂಬರ್ನ ಚೇಂಜ್ ಮಾಡ್ತೀನಿ ನಾನು. ಚಲನಲ್ಲಿ ಸಿ ಪಿನ್ ನಂಬರ್ ಅಂತ ಇರುತ್ತಲ್ಲ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂಬರ್ ನೋಡ್ಕೊಂಡು ಹಾಕಿ, ಯಾಕಂದರೆ ಒಂದು ನಂಬರ್ ಮಿಸ್ ಆದ್ರೂ ಅದು ಅಮೌಂಟ್ ಹೋಗಲ್ಲ, ಮತ್ತು ಅದು ಫೇಲ್ಡ್ ಆಗುತ್ತೆ. ಮತ್ತು ನಾವು ಹೊಸ್ದಾಗಿ ಮಾಡಬೇಕಾಗುತ್ತೆ. 10ನೇ ತಾರೀಕು ಒಂದು ದಿನ ಲೇಟ್ ಆದರೂ ಕೂಡ ನಾವು ಅದನ್ನು RBIಗೆ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಪರ್ ಡೇ 50 ರೂಪಾಯಿ ಥರ ಅಮೌಂಟ್ ಹೋಗುತ್ತೆ, ಫೈನು. ಸೊ ಇವಾಗ ನಾನು ಇದನ್ನು ಕೊಟ್ಟು ಅಪ್ಡೇಟ್ ಕೊಟ್ಟೆ. ಇದನ್ನು ಒಂದು ಪ್ರಿಂಟ್ ಕೂಡ ತೊಗೊಂಡು ಇಟ್ಕೊಳ್ಳಿ. ಇದನ್ನು ಬೇಕಾದರೆ ನೀವು ಒಂದು OC ಕಾಪಿಲಿ ಇಟ್ಕೊಂಡ್ರೆ ನಾಳೆ ದಿನ ನೀವೇನು ಚೇಂಜ್ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾವು ಸರ್ವರ್ ಡೌನ್. ನಾವು ಇದಾದಮೇಲೆ ರೆಸಿಪೆಂಟ್ ಐಡಿ ಅಲ್ಲಿ ಮಾಡಿಫೈ ಮಾಡಿದ ತಕ್ಷಣ ನಾವು ಅಪ್ರೂವ್ ಮಾಡಬೇಕಾಗುತ್ತೆ. ವರ್ಕ್ ಲಿಸ್ಟ್ಗೆ ಹೋಗಿ DDO ಅವ್ರು ಮಾಡುತ್ತಾರೆ ಅದನ್ನು. ನಾವು ಅದನ್ನು ಮಾಡಿಲ್ಲ ಅಂತಂದರೆ ನೀವು ಅದೇ ರೆಸಿಪೆಂಟ್ ಐ ಡಿ ಹಾಕಿದ್ರೆ ಹಳೆ ನಂಬರೇ ಕುತ್ಕೊಂಡ್ಬಿಡುತ್ತೆ. ಸೊ ಅವಾಗ ಅಕೌಂಟ್ ನಂಬರ್ ಮಾಡಿಫೈ ಮಾಡಿರೋದು ತೊಗೊಂಡಿರಲ್ಲ. ಸೊ ಹಂಗಾಗಿ ನೀವೇನು ಮಾಡಬೇಕಂದ್ರೆ, ನೀವೇನು ಸೂಪರ್ಡೆಂಟ್ ಲಾಗಿನಿಂದ ಮಾಡಿಫೈ ಮಾಡಿರ್ತೀರ ಅದನ್ನು ಅಪ್ರೂವ್ನ ನೀವು DDO ಲಾಗಿನ್ನಲ್ಲಿ ಹೇಳಿಸಿ ಮಾಡಿಸ್ಬೇಕಾಗುತ್ತೆ, ಬಿಲ್ ಮಾಡೋಕ್ಕಿಂತ ಮುಂಚೆ. K2
ಇವಾಗ ನಾನು DDO ಲಾಗಿನ್ಗೆ ಹೋಗ್ತೀನಿ. ಡ್ರಾಯಿಂಗ್ ಆಫೀಸರ್ ಅದನ್ನು ಅಪ್ರೂವ್ ಮಾಡಬೇಕು. ಇದರಲ್ಲಿ ನೀವು ವರ್ಕ್ ಲಿಸ್ಟಿಗೆ ಹೋದರೆ ಸಾಕು, ಬರುತ್ತೆ ಅಲ್ಲೇ ಟೈಮು ಡೇಟು ಮತ್ತು ಏನು ಚೇಂಜ್ ಮಾಡಿದ್ದಾರೆ ಅಂತ ಬರುತ್ತೆ. ಅದನ್ನು ಅವರು ಚೆಕ್ ಮಾಡಿ ಜಸ್ಟ್ ಅಪ್ರೂವ್ ಮಾಡ್ತಾರೆ. ಏನಾದರೂ ತಪ್ಪಿದರೆ ರಿಟರ್ನ್ ಮಾಡ್ತಾರೆ, ಇಲ್ಲ ಅಂದರೆ ಇದು ಪೂರ್ತಿ ತಪ್ಪಾಗಿದೆ ಕಂಪ್ಲೀಟ್ ಆಗಿ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ನಾವು ಅಪ್ರೂವ್ ಮಾಡೋಣ. ಅಕೌಂಟ್ ನಂಬರ್ನ ಚೆಕ್ ಮಾಡಿ. ಹಿಂಗೆ ಬಂದಾಗ ನೀವು ಲೋಕಲ್ ಅಷ್ಟು ಮಾಡಿ. ಇಲ್ಲ ಅವ್ರದ್ದು ಪಿನ್ ಹಾಕಿ. ಓಕೆ, ಇಲ್ಲದು ಅಪ್ರೂವ್ ಆಗಿದೆ. ಇವಾಗ ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ಕೇಸ್ ವರ್ಕರ್ ಲಾಗಿನ್ಗೆ ಹೋಗಬೇಕಾಗುತ್ತೆ. ಮತ್ತು ನೀವೇನು ಬಿಲ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ ಡ್ರಾಫ್ಟ್ ಬಿಲ್ನ, ನೀವು ಅದೇ ಪಾತ್ಗೆ ಹೋಗ್ಬೇಕು. ಪ್ರಿಪ್ರೇಷನ್ ಆಫ್ ಡ್ರಾಫ್ಟ್ ಬಿಲ್, ಇಲ್ಲಿ ಮಲ್ಟಿಪಲ್ ತೊಗೊತೀನಿ, ಯಾಕೆಂದರೆ ನಮ್ಮದು ಹೆಡ್ ಆಫ್ ಅಕೌಂಟು ಜಾಸ್ತಿ ಇದೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಹೆಡ್ ಆಫ್ ಅಕೌಂಟ್. ಓಕೆ, ಅಮೌಂಟ್ ಬಂದಿದೆ. ಇಲ್ಲಿ ಮರುಪಾವತಿಗೆ ಕಾರಣ ಅಂತ ಕೇಳ್ತಾರೆ. ಇಲ್ಲಿ GST ಪೇಮೆಂಟ್ಸ್ ಅಂತ ಹಾಕಿ ಸಾಕು. ಇದಾದಮೇಲೆ ನೀವು ಇಲ್ಲಿ ಏನು ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಮಾಡಿದಿರಿ ಆ ರೆಸಿಪೆಂಟ್ ಐ ಡಿನ ನಂಬರ್ನ ನೀವು ಇಲ್ಲಿ ಹಾಕಿ. ನೀವು ಇಲ್ಲಿ ಹಾಕಾದ್ಮೇಲೆ ನೆಕ್ಸ್ಟು ನೀವೇನು ಅಪ್ರೂವ್ ಮಾಡ್ತಿರಲ್ಲ ನೆಕ್ಸ್ಟ್ ಸೂಪರ್ಡೆಂಟ್ ಲಾಗಿನಲ್ಲಿ, ಅಲ್ಲೇ ಅಕೌಂಟ್ ನಂಬರ್ನ 2 ಸಲ ಚೆಕ್ ಮಾಡಿ ಆಮೇಲೆ ಮೂವ್ ಮಾಡಿ. ಸರಿ ಇದೆ ಅಂತ ನೋಡಿ, ಯಾಕೆಂದರೆ ಒಂದು ಸಲ ತಪ್ಪಾಯಿತು ಅಂತಂದರೆ ಮಾಡಿರೋ ಬಿಲ್ನ ನೀವು ರಿಜೆಕ್ಟ್ ಮಾಡಿ ಮತ್ತೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಲ್ಲ ಅಮೌಂಟ್ ಹಾಕಿ, ಸೇಮ್ ಅಮೌಂಟ್, ಏನು ಚೇಂಜಸ್ ಇರೋಲ್ಲ. ಇಲ್ಲಿ ಆ್ಯಡ್ ಕೊಡಿ ಜಸ್ಟ್, ಸೊ ಇಲ್ಲಿ ಬಂದು ಕುಂತಿರುತ್ತೆ. ಇದೆಲ್ಲ ಏನು ಬರೋಲ್ಲ. ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬರಲ್ಲ, ಸಬ್ಮಿಟ್ ಕೊಟ್ಟರೆ ಇದು ನಿಮಗೆ ನೆಕ್ಸ್ಟು ಸೂಪರ್ಡೆಂಟ್ ಲಾಗಿನ್ಗೆ ಹೋಗಿರುತ್ತೆ. ಜಸ್ಟ್ ಓಕೆ ಕೊಡಿ. ಸೂಪರ್ಡೆಂಟ್ ಲಾಗಿನ್ ಆಗಿ ನಂತರ ಇಲ್ಲಿ ಬಂದಿರುತ್ತೆ ನೋಡಿ ಡ್ರಾಫ್ಟ್ ಬಿಲ್ ಅಂತ, ಇದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ವೆರಿಫಿಕೇಷನ್, ಇಲ್ಲಿ ನೀವು ಅಕೌಂಟ್ ನಂಬರಿಂದ ಹಿಡ್ದು ಪೂರ್ತಿ ಚೆಕ್ ಮಾಡಿ. ಅಮೌಂಟು, ಅಕೌಂಟ್ ನಂಬರು ಎಲ್ಲ ಒಂದು ಸಲ ಚೆಕ್ ಮಾಡಿ. ಇಲ್ಲಿ ಎಸ್ ಆರ್ ನೋ, ಇಲ್ಲ ನಾಟ್ ಅಪ್ಲಿಕೇಬಲ್, ಇದನ್ನು ಓದ್ಕೊಂಡು ಟಿಕ್ ಮಾಡಿ. ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ, ನಾಟ್ ಅಪ್ಲಿಕೇಬಲ್ ಇದ್ದರೆ ನಾಟ್ ಅಪ್ಲಿಕೇಬಲ್ ಕೊಡಿ. ಇದಿಷ್ಟು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ರಿಮಾರ್ಕ್ಸ್ ಅಂತ ಇದೆ, ಅದನ್ನು ಒಂದೊಂದು ಸಲ ಕೊಡಬೇಕಾಗುತ್ತೆ, ಒಂದೊಂದು ಸಲ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ.
ಮೀನ್ಸ್ ರಿಮಾರ್ಕ್ಸ್ ಅಂದರೆ ಎಸ್ ಆರ್ ನೋ. ಜಸ್ಟ್ ಇನ್ನೊಂದು ವೆರಿಫಿಕೇಷನ್ ಇದೆ. ಪೂರ್ತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಕೌಂಟ್ ನಂಬರ್ ಬಂದಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ನೀವು ಫಾರ್ವರ್ಡ್ ಕೊಟ್ಟರೆ ಡಿ ಡಿ ಒ ಲಾಗಿನ್ ಅವ್ರಿಗೆ ಫಾರ್ವರ್ಡ್ ಆಗಿರುತ್ತೆ. ಸೊ ಇವಾಗ ರೋಲ್ ಚೇಂಜ್ ಮಾಡ್ತೀನಿ. ನಾನು ಡಿ ಡಿ ಒ ಲಾಗಿನ್ಗೆ ಲಾಗಿನ್ ಆಗ್ತೀನಿ. ಓಕೆ, ಇಲ್ಲಿ ಬಂದಿದೆ. ಇಲ್ಲೊಂದು ಸಲ ಕಂಪ್ಲೀಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಮಾಡಬೇಕಾದ್ರೆ ಅಕೌಂಟ್ ನಂಬರ್ ಎಲ್ಲ ಬಂದಿರುತ್ತೆ. ಓಕೆ, ಇಲ್ಲಿ ಜಸ್ಟ್ ಆಯಿತು. ಈಗ ಅಪ್ರೂವ್ ಮಾಡಿ ನಾವು ಪ್ರಿಂಟಿಗೆ ಕಳಿಸ್ಕೊಡೋಣ. ಕೇಸ್ ವರ್ಕರ್ಗೆ ಬಂದಿರುತ್ತೆ. ಇವಾಗ ನೀವು ಇದನ್ನು ಕೇಸ್ ವರ್ಕರಲ್ಲಿ ಪ್ರಿಂಟ್ ತೊಗೊಂಡು 2 ಸೈಡ್ ತೊಗೊಳ್ಳಿ. ಟಸರಿಗೊಂದು, ಆಫೀಸ್ಗೊಂದು. ಇವಾಗ ನಾನು ಪ್ರಿಂಟ್ ಕೊಡ್ತಾಯಿದ್ದೀನಿ. ಇವಾಗ ಅನೆಕ್ಸರ್ ಬಂದಿದೆ. ಅನೆಕ್ಸರಲ್ಲೂ ಕೂಡ ಸೇಮ್ ಅಮೌಂಟ್, ಸೇಮ್ ಅಕೌಂಟ್ ನಂಬರ್ ಇರುತ್ತೆ. ಇದನ್ನು ಕೂಡ ನಾನು 2 ಕಾಪಿ ತೊಗೊತೀನಿ. ನೆಕ್ಸ್ಟು ಬಿಲ್ ಡೀಟೇಲ್ಸ್ ಬರುತ್ತೆ. ಬಿಲ್ ಡೀಟೇಲ್ಸ್ ಕೂಡ ಬರುತ್ತೆ. ಫ್ರಂಟ್ ಟು ಬ್ಯಾಕ್ ತೊಗೊತೀನಿ ನಾನು. ಇದು ಒರಿಜಿನಲ್ ಅನ್ನೋದನ್ನ ನಾವು ಅಲ್ಲಿ ಕ್ಲಿಕ್ ಮಾಡಬೇಕು. ಕೇಸ್ ವರ್ಕರ್ ಲಾಗಿನಲ್ಲಿ ನಾವು ಎಷ್ಟು ಸಲ ಪ್ರಿಂಟ್ ತೆಗೆದ್ರೂ ಅದು ಒರಿಜಿನಲ್ ಅಂತಲೇ ಬರುತ್ತೆ. ಟೆಸರಿಗೆ ಯಾವತ್ತೂ ಇದು ಒರಿಜಿನಲ್ ಅಂತಲೇ ಇರೋದನ್ನ ಕಳಿಸ್ಕೊಡ್ಬೇಕು. ಇಲ್ಲಿ ಯಾರಿಂದ ಡಿಡಕ್ಷನ್ ಆಗಿರುತ್ತೆ ಅವ್ರ ನೇಮ್ ಬಂದಿರುತ್ತೆ ನೋಡಿ. ನೀವು ಇದನ್ನು ಬಿಲ್ಲಲ್ಲಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಾನು ಫಾರ್ವರ್ಡ್ ಮಾಡ್ತೀನಿ. ನೆಕ್ಸ್ಟ್ ಇದು ಫಾರ್ವರ್ಡು. ನೆಕ್ಸ್ಟ್ ಟಾಪ್ ಶೀಟ್ ಅಂತ ತೊಗೊಳ್ಳಿ.
ಇದರಲ್ಲೊಂದು ತಪ್ಪು ಮಾಡಿದ್ದಾರೆ. ಬಿಲ್ ಡೀಟೇಲ್ಸು ಪೇಜ್ ನಂಬರ್ ಬಂದು 3 ಹಾಕಬೇಕಾಗಿತ್ತು, 1 ಹಾಕಿದ್ದಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಫ್ರಂಟ್ ಟು ಬ್ಯಾಕ್ ಅಂತ ಇದ್ದರೆ 2 ಪೇಜಸ್ ಅಂತ ಬರುತ್ತೆ. ಇದು ಟೋಟಲ್ 3 ಪೇಜಸ್ ಬರೋದರಿಂದ 3 ಅಂತ ಕೊಡಬೇಕಿತ್ತು, ಬಟ್ 1 ಅಂತಲೇ ಕೊಟ್ಟಿದ್ದಾರೆ. ಇದೇನು ತೊಂದರೆ ಆಗಲ್ಲ, ಬಟ್ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದು DDO ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ. ನಾವು ಅಲ್ಲಿಂದ ಟ್ರೆಜರಿಗೆ ಸೆಂಡ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ಕಚೇರಿಗಳಲ್ಲೂ ಕೂಡ DDO ಆದವರು ರೇರ್ ಕೂಡ ಮಾಡೋದು. ಎಲ್ಲ ಕೂಡ ಸೂಪರ್ಡೆಂಟ್ ಇಲ್ಲ ಅಂದರೆ ಕೇಸ್ ವರ್ಕರ್ ಯಾರು ಇರ್ತಾರೋ ಅವ್ರಿಗೆ ಎಲ್ಲ ಕೀ ಕೊಟ್ಟು ಮಾಡಿಸ್ತಾರೆ. ಇದು ಸೆಂಡ್ ಟು ಟ್ರೆಜರಿ ಅಂತ ಕೊಡಿ. ಓಕೆ, ಇವಾಗ ಸೆಂಡ್ ಆಗಿದೆ. ಈಗ ಏನು ಫಿಸಿಕಲ್ ಕಾಪಿ ಇರುತ್ತೆ ಅಷ್ಟು ಫಿಸಿಕಲ್ ಕಾಪಿನ ನಾವು ಸೈನ್ ಮಾಡಿಸಿ ಟ್ರೆಜರಿಗೆ ನಾವು ಹಾರ್ಡ್ ಕಾಪಿ ಕೂಡ ತೊಗೊಂಡೋಗಿ ಕೊಡಬೇಕಾಗುತ್ತೆ. ಆನ್ಲೈನಲ್ಲಿ ಸೆಂಡ್ ಆಗಿದೆ, ಸೊ ಅದನ್ನು ನಾವು ಕೊಡಬೇಕಾಗುತ್ತೆ. ಇದು ಜಸ್ಟ್ ಏನಿಲ್ಲ, ಇದು 62B ನಾವು ಅಪ್ರೂವ್ ಮಾಡಬೇಕು ಮಂತ್ಲಿ. ಇದೊಂದು ಉಳ್ಕೊಂಡೈತೆ, ಇದೊಂದು ಅಪ್ರೂವ್ ಮಾಡೋಣ. K2 ವರ್ಕ್ ಏನು ಕಷ್ಟ ಇರಲ್ಲ. ಒಂದು ಸಲ ನೀವು ಏನಿಲ್ಲ, ನೀವು ಅಮೌಂಟು ಅಕೌಂಟ್ ನಂಬರು ಇದೆರಡು ಕೂಡ ನೋಡಿಕೊಂಡ್ರೆ ನೀವು K2ನಲ್ಲಿ ಏನು ಕಷ್ಟ ಇರಲ್ಲ, ತುಂಬ ಈಸಿ ಇರುತ್ತೆ. ಒಂದು ಸಲ ನೋಡಿಕೊಂಡ್ರೆ ಸಾಕು, ಮಿಕ್ಕಿದ್ದು ಬಿಲ್ ಮಾಡ್ಬೋದು. ಬಟ್ ಅಕೌಂಟ್ ನಂಬರು ನಾವು ನೇಮು ಏನು ಕರೆಕ್ಟಾಗಿ ಹಾಕಿರ್ತೀರಿ ಅದೊಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಮೇನಾಗಿ. ಇದಿಷ್ಟು ನಿಮಗೆ K2ನಲ್ಲಿ ಆಗುವಂಥ ವರ್ಕು. ಇದು ಮುಗಿದಾದಮೇಲೆ ನಿಮಗೆ ಬಿಲ್ ಅಪ್ರೂವ್ ಆದಮೇಲೆ ನೆಕ್ಸ್ಟು ನಿಮ್ಮ GST ಲಾಗಿನಲ್ಲಿ ನೀವು ಏನು ಫೈನಲ್ ಆಗಿ K2 ಅಮೌಂಟ್ಗೆ ನೀವು ರೀಕನ್ಸಲೇಷನ್ ಮಾಡಿಟ್ಟಿರ್ತೀರ ಆ ಅಮೌಂಟ್ನ ನಿಮ್ಮ ಲಾಗಿನಲ್ಲಿ ಬಂದು ಕೂತ್ಕೊಂಡಿರುತ್ತದು. GST ಲಾಗಿನ್ ನಿಮ್ಗೆ ಏನು ಕೊಟ್ಟಿರ್ತಾರೆ ನಿಮ್ಮ ಕಚೇರಿಗೆ ಅದೇ ಲಾಗಿನಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಆ ಅಮೌಂಟು ನಿಮ್ಮ GST ಲಾಗಿನ್ಗೆ ಬಂದು ಕೂತಿರೋದನ್ನ ನೀವು ಅದನ್ನು ಜಸ್ಟ್ RBIಗೆ ರೆಮಿಟ್ ಮಾಡಬೇಕು. ಅಂದರೆ GST R7 ಮಾಡಬೇಕು. ಈಗ ನಿಮ್ಮ ಅಪೋಸಿಟ್ ನಿಮ್ಗೆ ಯಾರು ಬಿಲ್ ಕೊಟ್ಟಿರ್ತಾರೋ ಅವರು 3B ಫೈಲ್ ಮಾಡಿಸ್ತಾರೆ. ಸೊ ನೀವು GST R7 ಇದು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಹೋಗಬೇಕು. ನೀವು 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ ನೀವು ಇದಿಷ್ಟು ಪ್ರೋಸೆಸ್ ಆಗೋಕ್ಕೆ ನಿಮಗೆ ಕನಿಷ್ಠ ಪಕ್ಷ ಒಂದು 5 ದಿವಸನಾದರೂ ಬೇಕಾಗುತ್ತೆ. ನಿಮಗೆ ಸಂಡೇ ರಜಾ ಹಾಲಿಡೇ ಅಂತ ಏನಾದರೂ ಬಂದಾಗ ಟೈಮ್ ಕಡಿಮೆ ಇರುತ್ತೆ. ಸೊ 1ನೇ ತಾರೀಕಿಂದನೇ ನೀವು ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ಅದನ್ನು ಮಾಡಿದ್ರೆ ನಮಗೆ ಟ್ರೆಜರಿಲಿ ಬಿಲ್ ಪಾಸ್ ಆಗೋಕ್ಕೆ ಮಿನಿಮಮ್ 1 ಡೇ 2 ಡೇಸ್ ತೊಗೊಳುತ್ತೆ. ಅದಕ್ಕೂ ಬೇಗ ಅಂತೂ ಅವ್ರು ಮಾಡಲ್ಲ, ಬೆಳಗ್ಗೆ ಕೊಟ್ಟರೆ ಸಂಜೆ ಮಾಡ್ತಾರೆ. ಸೊ ನೀವು ಆಫೀಸ್ ಮುಗಿಸ್ಕೊಂಡು ನಾಳೆ ಬಂದು ಮಾಡೋದಕ್ಕೆ ನಿಮಗೆ ಟೈಮ್ ಸಿಗಲಿಲ್ಲ, ಮರ್ತೋದೆ ಅಂದರೂ ಕೂಡ ನಿಮಗೆ ಅದು ಫೈನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗ ನಾವು GST ಲಾಗಿನ್ ಆಗಿ ನಾವು ಕ್ಯಾಶ್ ಲೆಡ್ಜರನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಕ್ಯಾಶ್ ಲೆಡ್ಜರಲ್ಲಿ ಏನು ಅಮೌಂಟು ನಾವೇನು ಬಿಲ್ ಮಾಡಿರ್ತೀರಿ ಆ ಅಮೌಂಟೇ ಅಲ್ಲಿ ಬಂದಿರಬೇಕಾಗುತ್ತೆ. ಸರ್ವೀಸು, ಲೆಡ್ಜರು, ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್. ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆ ಅಮೌಂಟ್ ಮೆಸೇಜಲ್ಲೂ ಕೂಡ ಬರುತ್ತೆ. ಸಪೋಸ್ ಇವಾಗ DDO ಅವ್ರು ಏನು ಈ ನಂಬರ್ಗೆ ನಿಮ್ಮ DDO ಆಗಿರ್ತಾರೆ ಅವ್ರಿಗೆ ಬಂದಿರುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿ ಅಮೌಂಟ್ ಬಂದೈತೆ. ಈ ಅಮೌಂಟನ್ನ ನಾವು ರಿಟರ್ನ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ತೊಗೋಬೇಕಾಗುತ್ತೆ. ಇಲ್ಲಿ ತೊಗೊಂಡಾದ್ಮೇಲೆ ಮಂತ್ ಸೆಲೆಕ್ಟ್ ಮಾಡಬೇಕು. ಅಂದರೆ ಈ ಮಂತ್ ಇರೋದು ಹಿಂದೆ ತಿಂಗಳು ತೊಗೋಬೇಕು. ನಾವು ಈ ತಿಂಗಳಲ್ಲಿ ಮಾಡ್ತಾ ಇರೋದು ಹಿಂದೆ ಮಂತ್ದಾಗಿರೋದ್ರಿಂದ 1 to 10 ಒಳಗಡೆ ಮಾಡ್ತಾಯಿದ್ರೆ ನಾವು ಹಿಂದೊಂದು ತಿಂಗಳು ತೊಗೋಬೇಕಾಗುತ್ತೆ. ನಮ್ಗೆ ಯಾವಾಗಲೂ ಪ್ರಿಪೇರ್ ಆನ್ಲೈನ್ ಅಂತಲೇ ಬರುತ್ತೆ. ನಾವು ಆನ್ಲೈನೇ ತೊಗೋಬೇಕಾಗುತ್ತೆ. ತೊಗೊಂಡೆ. ಇಲ್ಲಿ ನೀವು ಮೊದಲನೇದು ಏನಿದೆ ಈ ಕಾಲಮ್ ಕ್ಲಿಕ್ ಮಾಡಿ, ಸೀರಿಯಲ್ ನಂಬರ್ 3 ಇಲ್ಲಿ ನೀವು ಜಸ್ಟ್ ಆ್ಯಡ್ ಕೊಡಬೇಕಾಗುತ್ತೆ.
ಇಲ್ಲಿ ಆ್ಯಡ್ ಕೊಟ್ಟು ಇಲ್ಲಿ ಜಿ ಎಸ್ ಟಿ ನಿಮ್ದು ಯಾರಿಂದ ಡಿಡಕ್ಷನ್ ಆಗಿದೆ ಅವರ ಜಿ ಎಸ್ ಟಿ ನಂಬರ್ ಹಾಕಬೇಕಾಗುತ್ತೆ. ಇದನ್ನು ಮಾಡಬೇಕಾದಾಗಲೂ ಕೂಡ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ಬಿಲ್ ಕೊಟ್ಟಾಗ ಅವ್ರು ಏನು ಜಿ ಎಸ್ ಟಿ ನಂಬರ್ ಇರುತ್ತೆ ಬಿಲ್ಲು, ಆ ಜಿ ಎಸ್ ಟಿ ನಂಬರ್ ಹಾಕಬೇಕಾಗುತ್ತೆ. ಸಪೋಸ್ ನೀವು ಅವರು ಒಂದೇ ನೇಮ್ ಇರುತ್ತೆ, 2 ಜಿ ಎಸ್ ಟಿ ನಂಬರ್ ಮೇಂಟೈನ್ ಮಾಡಿರ್ತಾರೆ ಒಬ್ಬೊಬ್ಬರು, ಏನಾದರೂ ಇದಾಯಿತು ಅಂತಂದರೆ ಸೊ ಅದು ಬೇರೆ ಅಕೌಂಟ್ಗೆ ಜಿ ಎಸ್ ಟಿ ನಂಬರ್ ಕೊಟ್ಟೋಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಬೇಕಂದ್ರೆ ನೀವು ಅವ್ರು ಏನು ಬಿಲ್ ಕೊಟ್ಟಿರ್ತಾರೋ ಆ ಬಿಲ್ನ ಇಟ್ಕೊಳ್ಳಿ ಮುಂದೆಗಡೆ. ಜಸ್ಟ್ ಆ ರೆಸಿಪ್ಟ್ ಏನಿರುತ್ತೆ ಅದರಲ್ಲಿ ಜಿ ಎಸ್ ಟಿ ನಂಬರ್ ಕೊಟ್ಟಿರ್ತಾರೆ ಅವರು, ಆ ನಂಬರನ್ನ ನೀವು ಇಲ್ಲಿ ಹಾಕಿ ಜಸ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿ ಆಟೋ ಪಾಪ್ಯುಲೇಟ್ ಆಗೋದೇ ಬರುತ್ತೆ ಪೂರ್ತಿ. ಪನಗ ಎಂಟರ್ಪ್ರೈಸಸ್ ಅಂತ ಬಂತು ನೋಡಿ, ಇಲ್ಲಿ ಬಂದಿದೆ. ಇಲ್ಲಿ ನೀವು ಅಮೌಂಟ್ ಹಾಕಬೇಕಾಗುತ್ತೆ. ಇಲ್ಲಿ ಟೋಟಲ್ ಡಿಡಕ್ಷನ್ ಅಮೌಂಟ್ ಹಾಕ್ತೀನಿ ನಾನು. ಅದಾದಮೇಲೆ ನಿಮಗೆ ಇಲ್ಲಿ ಸೆಂಟ್ರಲ್ಲು ಮತ್ತು ಸ್ಟೇಟ್ ಅಂತ ಇರುತ್ತೆ. ಆ ಟೋಟಲ್ ಅಮೌಂಟ್ ಏನಿರುತ್ತೆ ನೀವು ಡಿಡಕ್ಷನ್ ಮಾಡಿರ್ತೀರ ಅದನ್ನು ಇಲ್ಲಿ ನೀವು ಡಿವೈಡೆಡ್ ಬೈ 2 ಮಾಡಿ ಇಬ್ಬರಿಗೂ ಸಮವಾಗಿ ಹಾಕಿ. ಏನಾದರೂ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 50 ಪೈಸೆ ಈ ಥರ ಬಂತು ಅಂದರೆ ತೊಗೊಳ್ಳಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ ಸ್ಟೇಟ್ಗಾದ್ರೂ ಇಲ್ಲಾಂದರೆ ಸೆಂಟ್ರಲ್ಗೋ ರೌಂಡ್ ಫಿಗರ್ ಮಾಡಿ ಹಾಕಿ. ಸೊ ಇವಾಗ ನಾನು ಇಲ್ಲಿ ಕೊಟ್ಟಿದ್ದೀನಿ, ಆ ಅಮೌಂಟ್ ಇಲ್ಲಿ ಬಂದಿದೆ. 2 ಜಿ ಎಸ್ ಟಿ ನಂಬರ್ ಇದ್ದರೆ ನೀವು 2 ಜಿ ಎಸ್ ಟಿ ನಂಬರ್ ಹಾಕಬೇಕಾಗುತ್ತೆ. ಇಬ್ಬರದಿದ್ದರೆ ಆ್ಯಡ್ ಕೊಟ್ಟು ಸೇವ್ ಕೊಟ್ಟು ಹೋಗ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಜಿ ಎಸ್ ಟಿ ನಂಬರ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ 2 ಜಿ ಎಸ್ ಟಿ ನಂಬರ್ನ ಹಾಕಿದ್ದೀನಿ, ಅಂದರೆ ನಾನು ಇಬ್ಬರಿಗೆ ಜಿ ಎಸ್ ಟಿ ಡಿಡಕ್ಷನ್ ಅಮೌಂಟ್ ಮಾಡಿದ್ದೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಕಟ್ ಮಾಡಿದರೆ ಆ ಅಮೌಂಟ್ನ ನೀವು ಇಲ್ಲಿ ಹಾಕಿ ಅದನ್ನ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. ಇದನ್ನು ಅವರು 3V ಫೈಲಿಂಗ್ ಮಾಡಿಸ್ತಾರೆ. ಸೆಂಟ್ರಲ್ ಮತ್ತು ಸ್ಟೇಟ್ ಎರಡಕ್ಕೂ ಹಾಕಿದ್ದೀನಿ ನಾನು ಸಮವಾಗಿ. ಅವ್ರಿಗೆ ಎಷ್ಟು ಕಟ್ ಡಿಡಕ್ಷನ್ ಮಾಡಿದ್ದೀನಿ ಅಷ್ಟು ಅಮೌಂಟು. ಸೊ ನಾನು ಇಲ್ಲಿ ಕೊಟ್ಟಾದಮೇಲೆ ನೋಡಿ ಇಲ್ಲಿ ಕೆಳಗಡೆ ಶೋ ಆಗುತ್ತೆ ನಿಮಗೆ. ಇನ್ನೂ ಏನಾದರೂ ಇದ್ದರೆ ನೀವು ಆ್ಯಡ್ ಕೊಡ್ತಾ ಹೋಗ್ಬೋದು. ಇಲ್ಲ 2 ಇರೋದು ಅಂತ ಅಂದರೆ ಸೊ ನಾವು ಅಷ್ಟಕ್ಕೆ ಸ್ಟಾಪ್ ಮಾಡಿ ನೆಕ್ಸ್ಟು ಇದನ್ನು ನಾವು ಮೂವ್ ಮಾಡ್ಬೋದಾಗುತ್ತೆ. ಇನ್ನೊಂದು ಜಿ ಎಸ್ ಟಿ ನಂಬರ್ ಇದೆ, ಚೆಕ್ ಮಾಡೋಣ ಇದೊಂದು ಸಲ. ಇನ್ನೂ ಒಂದಿದೆ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಇವಾಗ. ಸೊ ಇದನ್ನು ಕೊಟ್ಟು ಸೇವ್ ಕೊಡ್ತೀನಿ. ಒಟ್ಟು 3 ಆಯಿತು.
2 ಎಂಟ್ರಿ ಕೊಟ್ಟರೆ ತಗೊಳ್ಳಲ್ಲ. ಆಲ್ರೆಡಿ ಎಂಟ್ರಿಡ್ ಆಗಿದೆ ಅಂತ ಬಂದಿದೆ. ಇದನ್ನು ಕ್ಲೋಸ್ ಮಾಡಿ. ಸೊ ಇಲ್ಲಿ ಬಂದಿದೆ. ಇದರಲ್ಲಿ ಅಮೌಂಟ್ ಏನಾದರೂ ಚೇಂಜಸ್ ಇದ್ದರೆ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬಿಲ್ ತೊಗೊಂಡಿರಲಿಲ್ಲ. ಅಮೌಂಟ್ ಕರೆಕ್ಟಾಗೈತೆ ಚೆಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಮೌಂಟ್ ಚೆಕ್ ಮಾಡಿದ್ದೀನಿ. ಅಮೌಂಟ್ ಜಾಸ್ತಿ ಇದೆ. ಸೊ ಇದಿಷ್ಟನ್ನು ಡಿವೈಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸೇವ್ ಕೊಡ್ತೀನಿ. ಇದನ್ನು ಕೊಟ್ಟಾದಮೇಲೆ ಸೊ ನಿಮಗೆ ಇಲ್ಲಿ ಬ್ಯಾಕ್ ಟು GST R7 ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ಹಿಂದೆ ಬನ್ನಿ. ಸೊ ನಿಮಗೆ ಇದು ಬಂದ ಮೇಲೆ ಇಲ್ಲಿ ನಿಮಗೆ 4th ಒನ್ ಬರುತ್ತೆ. ಬಟ್ ಅದು ನೀವೇನು ಮಾಡೋಷ್ಟಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಇದಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಿಮಗೆ 5 and 6 ಓಪನ್ ಆಗುತ್ತೆ. ಸೊ ಏನಿಲ್ಲ, ಜಸ್ಟ್ ನೀವು ಬ್ಯಾಕ್ ಬಂದು ನೀವು ಜಸ್ಟ್ ಫ್ರಂಟ್ ಬಂದರೆ ಮುಗೀತು. ಏನಿಲ್ಲ, ಓಪನ್ ಆಗಿರುತ್ತೆ. ಅಲ್ಲಿ ತೋರಿಸುತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಬಟ್ ಏನಿಲ್ಲ, ನೀವು ಲಾಗೌಟಾಗಿ ಲಾಗಿನ್ ಆದರೂ ಕೂಡ ಬರುತ್ತೆ. ಈಗ ನಾನು ಲಾಗೌಟಾಗಿ ಮತ್ತೆ ಲಾಗಿನ್ ಆಗ್ತೀನಿ. ಇದೇ ಲಾಸ್ಟ್ ಸ್ಟೆಪ್ ಆಗಿರೋದ್ರಿಂದ ಲಾಸ್ಟ್ ಸ್ಟೆಪ್ಪಲ್ಲಿ ಕ್ಲೀನಾಗಿ ಒಂದು ಸಲ ಫೈಲಿಂಗ್ ಮಾಡಿಬಿಟ್ರೆ ನಿಮ್ಗೆ ಅದನ್ನು ತೆಗೆದು ನೀವು ಆಫೀಸಿಗೆ ಕೊಡ್ಬೋದು. ಮಂತ್ಲಿ ಇರುತ್ತೆ ಇದು. ನಿಮ್ಮಲ್ಲಿ ಏನಾದರೂ GST ಏನಾದರೂ ಡಿಡಕ್ಷನ್ ಮಾಡಿಲ್ಲ ಅನ್ನೋ ತಿಂಗಳು ಮಾತ್ರ ಇರಲ್ಲ. ಬಟ್ ರೀಕನ್ಸಿಲೇಷನ್ ಮಾಡ್ತಾರೆ ಎವ್ರಿ ಮಂತ್. ಸೊ ಇಲ್ಲಿ ಬಂತು. ಮತ್ತೆ ಸೇಮ್ ನಾನು ಡ್ಯಾಶ್ಬೋರ್ಡ್ಗೆ ಹೋಗ್ತಾಯಿದ್ದೀನಿ. ರಿಟರ್ನ್ ಡ್ಯಾಶ್ಬೋರ್ಡ್ಗೆ ಹೋಗಿ ಮಂತ್ ಚೆಕ್ ಮಾಡ್ಕೊಳ್ಳಿ. ಮಂತು ತೊಗೊಂಡು ಸರ್ಚ್ ಕೊಡಿ. ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಂಗೆ ನೆಕ್ಸ್ಟು ಆನ್ಲೈನ್ ಅಂತಲೇ ಇರುತ್ತೆ. ಸೊ ಆನ್ಲೈನ್ಗೆ ಹೋಗಿ ಇಲ್ಲಿ ನೀವು ನೋಡ್ಬೋದು. ಮತ್ತು ಇದು ಓಪನ್ ಆಗಿದೆ ನೋಡಿ, ಇಲ್ಲ 5 and 6 ಓಪನ್ ಆಗಿದೆ. ಇಲ್ಲಿ ನೀವೇನು ಡಿಡಕ್ಷನ್ ಅಮೌಂಟ್ ಹಾಕಿರ್ತೀರ ಅದು ಇಲ್ಲಿ ಪೂರ್ತಿ ಬಂದಿರುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೇನು ಡಿಡಕ್ಷನ್ ಆಗುತ್ತೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಡ್ರಾಫ್ಟ್ ಕೂಡ ಬರುತ್ತೆ ನಿಮಗೆ. ರಿವ್ಯೂ ಡ್ರಾಫ್ಟು GST R7 ಅಂತ ಬರುತ್ತೆ. ಇದನ್ನು ಕೂಡ ನೀವು ತೋರಿಸ್ಬೋದು. ಇಲ್ಲ ನಾನು ಡೈರೆಕ್ಟು ಫೈಲ್ ಕೊಡ್ತೀನಿ. ಸೊ ಎಸ್ ತೊಗೊಳ್ಳಿ. ಓಕೆ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಇಲ್ಲ ಅಂತಂದರೆ ಕೊಡಿ. ಇಲ್ಲಿ ನಾನು EVC ಅಂತ ಕೊಡ್ತೀನಿ. ಇದು ನಿಮ್ಮ ಏನು ಸಾಹೇಬರು DDO ಏನಿರ್ತಾರೆ ಅವ್ರಿಗೋಗುತ್ತೆ. ಹೆಡ್ ಆಫ್ ದ ಆಫೀಸ್ ಯಾರು ಇರ್ತಾರೆ ಅವ್ರಿಗೋಗುತ್ತೆ. ಆ OTP ಮೊಬೈಲ್ಗೂ ಬರುತ್ತೆ ನಿಮಗೆ. ನಿಮ್ದು ಯಾವುದು Gmail ಇಲ್ಲ ಆಫೀಸ್ ಮೇಲ್ ID ಕೊಟ್ಟಿರ್ತೀರ ಅಲ್ಲಿಗೂ ಕೂಡ ಬರುತ್ತೆ. ನಾನೀಗ ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ಮೊಬೈಲ್ ನಂಬರ್ನ ವೆರಿಫಿಕೇಷನ್ ಮಾಡ್ಕೊತೀನಿ. ಇಲ್ಲಿಗೆ ನಿಮಗೆ ಆ ಒಂದು ಒನ್ ಟೈಮ್ ಪಾಸ್ವರ್ಡ್ ಏನು ಬಂದಿರುತ್ತೆ ಅದನ್ನು ನಾನು ಇಲ್ಲಿ ಹಾಕಿ ವೆರಿಫೈ ಮಾಡ್ತೀನಿ. ಒಂದು 10-15 ಸೆಕೆಂಡ್ ಅಷ್ಟೇ. ಮೊಬೈಲ್ ನಂಬರ್ಗೆ ಬರುತ್ತೆ, ರಿಜಿಸ್ಟರ್ ಆಗಿರೋವಂಥ ನಂಬರು. ನೆಕ್ಸ್ಟ್ ಇಲ್ಲಿಂದ OTP ಬರುತ್ತೆ. ಎಸ್ ಬಂತು.
ಇವಾಗಾಯಿತು. ಅದನ್ನು ಹಾಕಿ ಇಲ್ಲಿ ವೆರಿಫೈ ಅಂತ ಬರುತ್ತಲ್ಲ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವಾಗ ತೊಗೊಂಡಿದೆ. ನಾನು ನೆಕ್ಸ್ಟ್ ಇದನ್ನು ಡೌನ್ಲೋಡ್ ತೊಗೊತೀನಿ. ಬಟ್ ಇದು ಎಕ್ಸೆಲಲ್ಲಿ ಬರುತ್ತೆ. ಸೊ ನಾನು ರಿಟರ್ನ್ ಹೋಗಿ ಮತ್ತೆ ಮಂತ್ ಸೆಲೆಕ್ಟ್ ಮಾಡ್ಕೊತೀನಿ. ಅಲ್ಲಿ ಫೈಲ್ ಆಗಿರೋದು ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ನಿಮಗೆ GST-R7 ಅಂತ ಬರುತ್ತೆ. ಇದನ್ನು ನಾನು ಡೌನ್ಲೋಡ್ ಮಾಡ್ಕೊತೀನಿ. PDF ಅಲ್ಲಿ ಸಿಗುತ್ತೆ. ಲಾಸ್ಟಿಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲೂ ಸಿಗುತ್ತೆ ನಿಮಗೆ ಡೌನ್ಲೋಡ್ ಫೈಲ್ GST-R7 ಅಂತ. ಅದು PDF ಅಲ್ಲಿ ಬರುತ್ತೆ. ಇದು ಫೈನಲ್ ಆಗಿರುತ್ತೆ, ಡ್ರಾಫ್ಟ್ ಆಗಿರಲ್ಲ. ನಾನು ಡೈರೆಕ್ಟ್ ಕೊಟ್ಟಿರೋದ್ರಿಂದ ಫೈನಲ್ ಡೈರೆಕ್ಟಾಗಿ ಬರುತ್ತೆ. ಡ್ರಾಫ್ಟ್ ಏನಾದರೂ ಬೇಕು ಅಂತ ತೊಗೊಂಡ್ರೆ ನೀವು ಡ್ರಾಫ್ಟ್ ತೊಗೊಂಡು ಒಂದು ಸಲ ಚೆಕ್ ಮಾಡಿಸಿ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು. ಇದನ್ನು ಒಂದು ಕಾಪಿ ಕೊಟ್ಟು ನೀವು ಆಫೀಸಿಗೆ ಕೊಡ್ಬೋದು, ಆ ಟಪಾಲಲ್ಲಿಟ್ಟು. ನೆಕ್ಸ್ಟ್ ಇದನ್ನು GST ಫೈಲಿಗೆ ನೀವು ಹಾಕ್ಕೊಬೋದು. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ ಕಂಪ್ಲೀಟಾಗಿ. ಫಸ್ಟು ಲಾಸ್ಟ್ ಗಂಟೆ ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡಿದ್ರೆ ಯಾವುದೇ ರೀತಿ ಫಾಲ್ಟ್ ಬರೋಲ್ಲ. ನೀವು ಒನ್ಸ್ ಮಾಡಿದ್ರೆ ಎವ್ರಿ ಮಂತ್ ನೀವೇ ಮಾಡ್ಕೊಂಡು ಹೋಗ್ತೀರಾ. ಇದೇನಂತ ಏನು ಕಷ್ಟ ಇರೋಲ್ಲ. ಇದು ನಾನು ಪ್ರಿಂಟ್ ತೊಗೊಂಡು ಫೈಲ್ಗೆ ಹಾಕಿ ಇಡ್ತೀನಿ. ಲಾಗೌಟ್. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅಲ್ಲೇ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.